ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದಾರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಕಾಂಗ್ರೆಸ್ಗೆ ನೀವು ದುರ್ದಿನ, ಯಾಕಂದರೆ ಮೊದಲನೇದಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೇಲೆ ದಾಳಿ ಆಯಿತು. 5,000 ಕೋಟಿ ರೂಪಾಯಿ ಇದ್ದು, ಒಂದಲ್ಲ ಎರಡಲ್ಲ, 2 ತಿಂಗಳ ಗೃಹಲಕ್ಷ್ಮಿ ಕೊಡೋ ದುಡ್ಡನ್ನು ಮರೆತಿದ್ರೋ ಏನು ಜಾನಮರವಾಗಿತ್ತು ಅವ್ರಿಗೆ ಬಿಟ್ಟಂಥ ವಿಷಯ. ಈಗ ಇನ್ನೊಂದು ಬಂದುಬಿಟ್ಟದ, ಅಂಥದ್ದು ಆರೋಪ ಇದ್ದಿದ್ದು ಕೃಷ್ಣ ಬೈರೇಗೌಡರು. ನಿಜವಾಗಿ ಕೃಷ್ಣ ಬೈರೇಗೌಡರ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಕಂದಾಯ ಮಿನಿಸ್ಟರ್ ಅವರು, ಮಂತ್ರಿ ಎಲ್ಲರೂ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದಿದವರು ಮತ್ತು ನಿಜವಾಗಿ ಒಳ್ಳೆಯವರು ಅದಾರ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಅವ್ರ ಬದಲಾಗಿ ವೆಲ್ ರೆಡ್ ಪರ್ಸನ್ನ, ತಂದೆ ಅಂತ ಮಗ, ಒಳ್ಳೆ ನಡತೆ ಅಂತ ನಾವು ತಿಳ್ಕೊಂಡಿದ್ವಿ. ಅವ್ರ ಮೇಲೆ ಇವತ್ತು ಘನಘೋರವಾದ ಆರೋಪ, ಸಣ್ಣದಲ್ಲ. ನಮ್ಮ ನಾರಾಯಣ ಸ್ವಾಮಿಯವರು, ಛಲವಾದಿ ನಾರಾಯಣರು ಜೊತೆಗೆ ಥಮೇಶಗೌಡ ಅವರು ಆರೋಪ ಮಾಡ್ತಾ ಇದ್ದಾರೆ. ಇವರು ಭೂಮಿಯನ್ನು ಕಬಳಿಸಿದ್ದಾರೆ. ಕಂದಾಯ ಮಿನಿಸ್ಟರ್ ಅವರು ಭೂಮಿ ಹೊಡೆದಿದ್ದಾರೆ, ಇವರು ತಿಂದು ಹಾಕಿದಾರ. ಅಲ್ಲಿಯ ಭೂಮಿಯ ಕಿಮ್ಮತ್ತು ಇವತ್ತು 1 ಎಕರೆಗೆ 5 ಕೋಟಿ ಆಗ್ತದೆ. ಅಂಥ ಭೂಮಿಯನ್ನು ಹೊಡೆದು ಹಾಕಿದಾರ. ಅಷ್ಟೆಲ್ಲ ಸ್ಮಶಾನ ಭೂಮಿ ಹೊಡ್ಲಿಕ್ಕೆ ಬರೋದಿಲ್ಲ, ಅದನ್ನು ಹೊಡೆದು ಹಾಕಿದಾರ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ನಿಜವಾಗಿ ಇದನ್ನು ಮಾಡಿದಾರ ಕೃಷ್ಣ ಬೈರೇಗೌಡರು. ನೋಡ್ಬೇಕು ಅದನ್ನು, ಇನ್ನೂ ಅವರಿಂದ ಪ್ರತಿಕ್ರಿಯೆ ಬಂದಿಲ್ಲ. ಇಷ್ಟರಲ್ಲಿ ಬರ್ಬೋದು, ಬಂದಾಗ ನೋಡೋಣ ಅದನ್ನು. ಆದರೆ ಈಗ ಮಾತ್ರ ಆರೋಪ ಅದ. ಈ ಆರೋಪ ಈಗ ಅಪರಾಧ ಅಂತಲ್ಲ, ಅಪವಾದವೂ ಆಗ್ಬೋದು, ಅಪರಾಧವೂ ಆಗ್ಬೋದು. ಆ ಮಾತು ಬೇರೆ. ಆಡಳಿತ ಹೇಳಿದ್ದಾರೆ, ಅಷ್ಟು ಸ್ವಲ್ಪ ಬಿಟ್ಟು ಕೊಡೋದಿಲ್ಲ, ಕಾಂಗ್ರೆಸ್ಸಿಗರು ಅಷ್ಟೇ ಸತ್ಯ. ಆದರೆ ಇದು ನಿಜವಾಗಿ ಕೃಷ್ಣ ಬೈರೇಗೌಡರು ಮಾಡಿದಾರ ಅನ್ನುವಂಥದ್ದು. ಯಾಕಂದ್ರೆ ಇವತ್ತಿನ ರಾಜಕಾರಣದಲ್ಲೇ ಒಂದಿಷ್ಟು ಕಪ್ಪು ಚುಕ್ಕೆ ಇಲ್ಲದಂಥ ವ್ಯಕ್ತಿತ್ವ ಕೃಷ್ಣ ಬೈರೇಗೌಡರದು. ಅಂದಮೇಲೆ ಈಗಾಗಲೇ ಅವರು ನಮಗಿದು ಸಾಕಪ್ಪ, 2.5 ವರ್ಷ ಆಯಿತು, ನಾನು ಬಿಟ್ಟು ಹೋಗ್ತೀನಿ ಅನ್ನುವಷ್ಟು ಮಟ್ಟಿಗೆ ತನ್ನ ಖಾತೆಯ ಬದಲಾಗಿ ನಿರ್ಲಿಪ್ತ ಭಾವನೆ ಹೊಂದಿದ್ದವು ಮತ್ತು ಅತ್ಯಂತ ಬೇಕಾದವರು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರ ವಿಶ್ವಾಸಿಕ ಮಂತ್ರಿಗಳಲ್ಲಿ ಅವರು ಒಬ್ಬರು. ಹೀಗಾಗಿ ಮತ್ತು ಬೈರೇಗೌಡರು ಸಹ ಜೊತೆ ನಮ್ಮ ಸಿದ್ದರಾಮಯ್ಯ ಜೊತೆಗೆ ರಾಜಕಾರಣ ಮಾಡಿದಂಥವರು, ಒಳ್ಳೆಯ ವ್ಯಕ್ತಿತ್ವ ಇದ್ದಂಥವರು. ಹೀಗಾಗಿ ಕೃಷ್ಣ ಬೈರೇಗೌಡರ ಬಗ್ಗೆ ಎಲ್ಲರಿಗೂ ಎಲ್ಲಿಲ್ಲದ ಆತ್ಮೀಯತೆ, ಪ್ರೀತಿ, ಪ್ರಾಮಾಣಿಕ ವ್ಯಕ್ತಿ ಅಂತಾರೆ. ಆದರೆ ಏಕಾಏಕಿ ಈಗ ದಾಳಿ ಬಂದಿದ್ದು ನೋಡಿದಾಗ ಸಹಜವಾಗಿ ಯಾರಾದರೂ ಗಾಬರಿಗೊಳ್ಳುವಂಥದ್ದು. BJP ಅಂತ ಭಾಳ ಖುಷಿ ಅದ ಇವತ್ತು. ಯಾಕೆಂತಂದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂದಂಗೆ ಆಗ್ಯದ. ಏನಾದರೂ ಮಾಡಿ ಸಿಗಿಸಬೇಕಪ್ಪ ಕಾಂಗ್ರೆಸ್ಸನ್ನು ಅಂತನೂ ಪ್ರಯತ್ನ ಮಾಡೋಳಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಾನಾಗಿನ ಸುಳ್ಳು ಹೇಳಿ ಬಿಟ್ಬಿಟ್ರು. ಸಿಕ್ಕೊಂಡಿದ್ದಾರೆ. ಈಗ ಅದನ್ನು ಹೊರಗೆ ಬಿಡೋದ್ರೆ ಸುಲಭದ ಕೆಲಸ ಅಲ್ಲ. ರಾಜೀನಾಮೆ ತೊಗೊಳ್ತಾರೋ ಮತ್ತೇನು ಮಾಡ್ತಾರೋ ಗೊತ್ತಿಲ್ಲ. ಮೊದಲು ಅವ್ರ ಮೇಲೆ ಆರೋಪಗಳಿದ್ದು ಸಾಕಷ್ಟು. ಬೆಳಗಾವಿಯ ಸ್ಥಾನಿಕ ಇಲ್ಲಿ ರಾಜಕಾರಣಿಗಳು ಅವ್ರನ್ನ ಹೇಗಾದರೂ ಮನೆಗೆ ಕಳಿಸ್ಬೇಕು, ಯಾಕಂದ್ರೆ DK ಶಿವಗೆ ಭಾಳ ಆತ್ಮೀಯರು ಅನ್ನುವಂಥ ಯಾವುದೋ ಮೂಲೆಯಲ್ಲಿದ್ದಂಥ ಒಂದು ವಿಚಾರ. ಹೀಗಾಗಿ ಇವತ್ತು ಅವರು ತಮ್ಮ ಆಪತ್ತನ್ನು ತಾವು ಹೇಳ್ಕೊಂಡ್ಬಿಟ್ರು. ಇದರಲ್ಲಿ ಹೇಗೆ ಉಳಿತಾರೋ ನೋಡ್ರು. DK ಶಿವನ ಉಳಿಸ್ತಾರೋ ಅಥವಾ ಸಿದ್ದರಾಮಯ್ಯ ಉಳಿಸ್ಕೊಳ್ತಾರೋ ಅದು ಬೇರೆ ವಿಷಯ. ಈಗ ಕೃಷ್ಣ ಬೈರೇಗೌಡರು ಎಂದೂ ಕೇಳಲಾರ್ದು, ಕನಸಿನಲ್ಲೂ ಊಹಿಸಲಾರದ, ಕನಸು ಕಾಣಲಾರದ ವಿಷಯ ಇವತ್ತು ಬಂದುಬಿಟ್ಟದು. 21 ಎಕರೆ ಭೂಮಿ ಹೊಡೆದಿದ್ದಾರೆ. 21 ಎಕರೆ 16 ಗುಂಟೆ ಭೂಮಿ ಹೊಡೆದಿದ್ದಾರೆ ಅಂತೇಳಿ. ಅದು ಎಲ್ಲಿಪ್ಪ? ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿಯಲ್ಲಿ ಬರುವ ಗರುಡನಪಾಳ್ಯದಲ್ಲಿ ಒಂದು ಕಡೆ 1 ಎಕರೆ ಸ್ಮಶಾನ ಭೂಮಿ. ಅದು 47 ಸರ್ವೆ ನಂಬರು ಗರುಡನಪಾಳ್ಯದಲ್ಲೇ. ಇನ್ನೊಂದು ಅಲ್ಲೇ 47 1 ಎಕರೆ ಅದ, 46 20 ಎಕರೆ 16 ಗುಂಟೆ ಅದ. ಅದು ಇವತ್ತು ಭಾಳ ಬೆಲೆ ಉಳ್ಳದ್ದು ಅಂತ ಹೇಳಾಗ್ತಾಯಿದೆ. 1 ಎಕರೆಗೆ 5 ಕೋಟಿ ರೂಪಾಯಿ ಎಷ್ಟಾದರೂ ನೀವು ಲೆಕ್ಕ ಮಾಡುವಂಥದ್ದು. ಆದ್ರೆ ಇದಕ್ಕೆ ಖರೇನ ಅಂತ ಇನ್ನೂ ಅದು ನಂಬಿಕೆ ಬರ್ತಾ ಇಲ್ಲ. ಬಟ್ ನಂಬೇಕಲ್ರಿ, ಇವ್ರು ಹೇಳ್ತಾ ಇದ್ದಾರೆ. ಒಬ್ಬ ಜವಾಬ್ದಾರಿಯುತವಾದಂಥ ನಾರಾಯಣ ಸ್ವಾಮಿ, ಛಲವಾದಿ ನಾರಾಯಣರು, BJPಯಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು, ಜೊತೆಗೆ ಥಮೇಶಗೌಡ ಅವರು ಇಬ್ಬರು ಆರೋಪ ಮಾಡ್ತಾ ಇದ್ದಾರೆ. BJP ಅವ್ರು ಬೆನ್ನು ನಿಂತುಬಿಟ್ಟದ. ಒಂದು ವೇಳೆ ಇದು ಖರೇನ ಆಗಿದ್ರೆ, ಸತ್ಯ ಆಗಿದ್ದರೆ ಮಾತ್ರ ಕೃಷ್ಣ ಬೈರೇಗೌಡರಿಗೆ ಅಷ್ಟಲ್ಲ, ಕಾಂಗ್ರೆಸ್ಸಿಗೂ ಅದರ ಇಮೇಜ್ಗೂ ದೊಡ್ಡ ಹೊಡೆತ ಅನ್ನೋದು 2 ಮಾತಿಲ್ಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಮೂಲತಃ ಪ್ರಾಮಾಣಿಕ ಸಿಗೋದು ಭಾಳ ಅಪರೂಪ. ಯಾಕಂದರೆ ನಾವು ಎಷ್ಟು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯ ನಂಬ್ತಾ ಇದ್ವಿ, ಅವ್ರ ಬಗ್ಗೆನೂ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ.
ಸ್ವತಃ 52 ಕೋಟಿ ರೂಪಾಯಿ ಆಸ್ತಿ ಮಾಡಿ ಸಣ್ಣದಲ್ಲ, ಇರ್ಬೋದು, ಒಳ್ಳೆತನ ಗಳಿಸಿರ್ಬೋದು, ಇಲ್ಲ ಅಂತ ನಾವು ಅನ್ನೋದಿಲ್ಲ. 40 ವರ್ಷದ ರಾಜಕೀಯದ ಒಪ್ತೀನಿ ಆ ಮಾತನ್ನು. ಆದರೂ ಒಂದು ಸಂಶಯಕ್ಕನ್ನು ಇದ್ದೇ ಇರ್ತದೆ. ಅಂಥದ್ದು ಕೃಷ್ಣ ಬೈರೇಗೌಡರು ಭಾಳ ಪ್ರಾಮಾಣಿಕವಾಗಿದ್ದಂಥವ್ರು, ವೆಲ್ ರಿಟರ್ನ್ ಫ್ರಮ್ ದ ಫಾರಿನ್ ಹೋಗಿ ಕಲ್ತು ಬಂದಂಥವ್ರು, ಭಾಷೆ ಮೇಲೆ ಹಿಡ್ತಿದ್ದಂಥವ್ರು, ಸೌಮ್ಯ ಮತ್ತು ತಮಗೆ ಹೇಳಬೇಕಾಗಿದ್ದನ್ನು ಭಾಳ ಚೆನ್ನಾಗಿ ಹೇಳುವಂಥವ್ರು. ಮೊನ್ನೆ ಜಿಲ್ಲೆಗಳ ಬಗ್ಗೆ ಮಾತಾಡಿದಾಗ ಯಾರೂ ಅಲ್ಲ ಅನ್ನೋದು ಹಂಗೆ ಹೇಳಿದರು. ಆದ್ರೆ ಇಲ್ಲಿ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಬಯಸುವವ್ರಿಗೆ ಮಾತ್ರ ಅದೊಂದಿಷ್ಟು ಏನಪ್ಪ ಅಂದ್ರೆ ನೋವಾಯ್ತು. ಆ ಮತ್ತು ಬೇರೆ ಸತ್ಯ ಹಾಗೆ ಇರ್ತದೆ. ಅಂಥ ಬೈರೇಗೌಡರು ಇವತ್ತು ಇಂಥ ದೊಡ್ಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರಪ್ಪ ಅಂತಂದ್ರೆ ಇನ್ನು ನಂಬುವುದು ಯಾರನ್ನ ಅಂತ ಅನ್ನೋದು ಈ ಸಣ್ಣ ಪ್ರಶ್ನೆ. ಯಾಕಂದ್ರೆ ರಾಜಕೀಯದಲ್ಲಿ ಯಾರೂ ನಂಬುವಾಗಿಲ್ಲಪ್ಪ ಅನ್ನುವಂಥದ್ದು ಮಾತದ, ಅದು ಈಗ ಪ್ರೂವ್ ಆಗ್ತಾಯಿದೆಯಾ ಅನ್ನುವಂಥದ್ದು. ಅದೇನೇ ಇರಲಿ, ಬಿ ಜೆ ಪಿಗರಿಗೆ ಮಾತ್ರ ಇದೊಂದು ದೊಡ್ಡ ಹಬ್ಬದ ಹುಟ್ಟಿದ್ದಂಗೆ ಇವತ್ತು. ಯಾಕಂದ್ರೆ ವಿಷಯ ಇರಲಿಲ್ಲ ಅವ್ರಿಗೆ. ಏನಂತಂದ್ರೆ ಗ್ಯಾರಂಟಿ ಒಂದು ತಂದಿಟ್ಟು ಬಿಡ್ತಿದ್ರು ಕಾಂಗ್ರೆಸ್ಸಿಗರು. ಅದನ್ನು ವಿರೋಧ ಮಾಡಲಿಕ್ಕೆ ಬರುವಾಗಿಲ್ಲ, ಸಪೋರ್ಟ್ ಮಾಡಲಿಕ್ಕೆ ಬರುವಾಗಿಲ್ಲ. ಖಜಾನೆ ಖಾಲಿ ಆಯ್ತಂದ್ರೆ ಒಳ್ಳೆ ಕೆಲಸ ಕೊಟ್ಟಾರ ಬಿಡಪ್ಪ, ಏನು ದೊಡ್ಡ ವಿಷಯ, ಎಂಥ ಮನೆಗೆ ಓದ್ದಾರ, ಹಾಳು ಮಾಡಿದಾರ, 40% ತಿಂದಾರ, 60% ತಿಂದಾರ, ಅದಕ್ಕೆ ಹೇಳ್ತಾರೆ. ಮತ್ತು ಅದು ಒಪ್ಕೊಂಡ್ರೆ ನಾವು ಒಪ್ಕೊಂಡಂಗೆ ಆಗ್ತದೆ ಗ್ಯಾರಂಟಿ, ಮುಂದೆ ನಮ್ಗೆ ಓಟು ಬರೋದಿಲ್ಲ ಅನ್ನುವಂಥ ಭಯ. ಹೀಗಾಗಿ ಒಂದು ರೀತಿ ಏನಪ್ಪ ದ್ವಂದ್ವದಲ್ಲಿದ್ದಾರೆ ಬಿ ಜೆ ಪಿಗರು. ಈಗ ಇವೆರಡು ಹಗರಣಗಳು, ಒಂದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು 5,000 ಕೋಟಿ, ಇದು 21 ಎಕರೆ 16 ಗುಂಟೆ ಜಮೀನು ಕೃಷ್ಣ ಬೈರೇಗೌಡರು. ಈಗ ಒಂದೊಂದು ದಿನ ಬೀಳ್ತಾ ಹೋದವಪ್ಪ ಅಂತಂದ್ರೆ ಭಾಳ ಕಷ್ಟ ಕಾಂಗ್ರೆಸ್ಸಿಗೆ. ಯಾಕಂದ್ರೆ ಕಾಂಗ್ರೆಸ್ಸಿಗೆ ಮರಳಿತನ್ನ ಏನಪ್ಪ ಅಂತಂದ್ರೆ ಪಾರ್ಟಿನ ಕಟ್ಕೋಬೇಕಾಗಿದೆ, ರಾಷ್ಟ್ರ ಮಟ್ಟದಲ್ಲಿ ಎಬ್ಬಿಸಿ ನಿಲ್ಲಿಸಬೇಕಾಗಿದೆ. ಅದರಲ್ಲೂ ಬಲಾಢ್ಯ ಬಿ ಜೆ ಪಿಯ ನಾಯಕ ಮೋದಿಯವರು ಎದುರು ಹಾಕ್ಕೊಂಡು, ಮೇಲಾಗಿ RSSದ ಪ್ರಬಲ ನಮ್ಮ ಇವರು ಮೋಹನ್ ಭಾಗವತರು, ಇವ್ರನ್ನೆಲ್ಲ ಎದುರು ಹಾಕ್ಕೊಂಡು ಇವತ್ತು ಪಾರ್ಟಿಯನ್ನೇ, ಕಾಂಗ್ರೆಸ್ ಪಾರ್ಟಿಯನ್ನು ಎಬ್ಬಿಸಿ ನಿಲ್ಲಿಸೋದಪ್ಪ ಅಂದ್ರೆ ಹುಡುಗಾಟ ಅಲ್ಲ. ಅಂಥದ್ರಲ್ಲಿ ಇಲ್ಲಿ ಪ್ರಾಮಾಣಿಕರಿಂದ ಅನ್ಕೊಂಡಂಥ ಕೃಷ್ಣ ಬೈರೇಗೌಡರು ಸಿಕ್ಕಾಕೊಂಡಾಗ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಆಡಾಡ್ತಾ ಹೋಗಿ ಅಡವಿ ಕೂಡಿದಾಗ ಏನಪ್ಪ ಹೇಳ್ಬೇಕು ಹೇಳಿಕ್ಕೆ ಸಾಧ್ಯತೆ ಕಾಂಗ್ರೆಸ್. ಸಿದ್ದರಾಮಯ್ಯ ಇದನ್ನು ಯಾವ ರೀತಿ ರಕ್ಷಣೆ ಮಾಡ್ಕೋಬೋದು, ಪ್ರೊಟೆಕ್ಷನ್ ಮಾಡ್ಕೋಬೋದು. ಡಿ ಕೆ ಶಿ ಅವರು ಯಾವ ರೀತಿಯಾಗಿ ತಮ್ಮ ಬಲಗೈ ಬಂಟತಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ನ ಉಳಿಸ್ಕೊಳ್ಬೋದು. ಆದರೆ ಬಿ ಜೆ ಪಿಗರು ಮಾತ್ರ ಇವು ಎರಡೂ ಇಶ್ಯೂಗಳನ್ನು ಭಾಳ ದೊಡ್ಡ ಮಟ್ಟಕ್ಕೆ ಹೋಯ್ತಾರೆ, ತನಕ ಮಟ್ಟಕ್ಕೆ ನಿಲ್ಲಿಸ್ತಾರೆ ಅನ್ನೋದು ಎರಡು ಮಾತೇ ಇಲ್ಲ. ಮೊದಲೇ ಕರ್ನಾಟಕದ ಮುಖ್ಯಮಂತ್ರಿ ನ್ಯಾಯಾಂಗದ್ದು ಇನ್ಯಾವುದೋ ತನಿಖೆ ಮಾಡಿಸ್ತಾ ಹೋದ್ರೆ ಸ್ವತಃ ಇವರು ಸೆಂಟ್ರಲ್ ಗೌರ್ಮೆಂಟ್ CBI ಇಂದೋ ಮತ್ತೊಂದು ಅಥವಾ ED ಇಂದೋ ನಿಶ್ಚಿತವಾಗಿಯೂ ಇದು ದಾಳಿ ಮಾಡಿಸಿದ್ದು ಏನು ಅನ್ನೋದು ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಗೊತ್ತದ ಮುಡಾ ಹಗರಣದಲ್ಲಿ ಯಾವ ರೀತಿಯಾಗಿ ತನಿಖೆಗೆ ಬೆನ್ನು ಹತ್ತಿದ್ರು, ಅದು ಹೇಗೋ ಉಳ್ಕೊಂಡ್ರು ಸಿದ್ದರಾಮಯ್ಯನವರು. ಏನೋ ಮಾಡಿ ಅದನ್ನು ದಾನ ಮಾಡಿ ಕೊಟ್ಟು ಮಾಡಿ ದಾಟ್ಕೊಂಡ್ರು. ಆದರೆ ಇದನ್ನು ಹೆಂಗೆ ದಾಟ್ಕೊಳ್ತಾರೆ ಕೃಷ್ಣ ಬೈರೇಗೌಡರು? ಯಾಕಂದ್ರೆ ಕೃಷ್ಣ ಬೈರೇಗೌಡರ ವ್ಯಕ್ತಿತ್ವ ಇರ್ಬೋದು, ಪ್ರಾಮಾಣಿಕಿದ್ದಾರೆ, ಆದರೆ ಸಿದ್ದರಾಮಯ್ಯರವರ ಎತ್ತರದಷ್ಟು ಅಲ್ಲ ಅನ್ನುವಂಥದ್ದು. ಜೊತೆಗೆ ಇವೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೇ ಇವತ್ತು ಅತ್ಯಂತ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ಭೇಟಿಯಾಡಿದ್ದಾರೆ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ, ರಮೇಶ್ಗೌಡ, ಈ ಬಿ ಜೆ ಪಿಗರು. ಹೀಗಾಗಿ ನಮ್ಮ ಬೈರೇಗೌಡರು, ಕೃಷ್ಣ ಬೈರೇಗೌಡರು ರಾಜೀನಾಮೆ ಕೊಡ್ತಾರ, ಇಲ್ಲ ಇದರಿಂದ ಹೊರಗೆ ಬರ್ತಾರ, ನಾನು ಪ್ರಾಮಾಣಿಕ ಅಂತೇಳಿ ನೋಡೋಣ ಏನನ್ನಾಗ್ತದೆ. ಯಾಕಂದ್ರೆ ಮುಂದಿನ ಈ 2-3 ದಿನಗಳಲ್ಲಿ ಕೃಷ್ಣ ಬೈರೇಗೌಡರ ಅವತಾರ ನಗ್ನ ಸತ್ಯ ಹೊರಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಆದಷ್ಟು ಅವ್ರು ಪ್ರಾಮಾಣಿಕ ಇರಲಿ ಅಂತ ಬಯಸ್ತಾ ಇದ್ವಿ. ಆದರೆ ಬೈಕ್ ಬೇರೆ, ವಾಸ್ತವ ಬೇರೆ ಅಂತ ಹೇಳ್ತಾ, ಇದು ಈಗಿನ ಇತ್ತೀಚಿನ ಡೆವಲಪ್ಮೆಂಟ್. ಕೃಷ್ಣ ಬೈರೇಗೌಡರು ರಾಜೀನಾಮೆ ಕೊಡ್ತಾರಾ ಇಲ್ಲ ಉಳ್ಕೋತಾರ ನೋಡೋಣ ನಾವು ನೀವು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಬೇಡ್ರಿ. ಮತ್ತು ಇನ್ನೊಂದು ಮಾತು ಹೇಳಬೇಕಾಗಿದೆ ಈ ಸಂದರ್ಭದಲ್ಲೇ, ಕೃಷ್ಣ ಬೈರೇಗೌಡರು ಪ್ರಾಮಾಣಿಕರ ಅಪ್ರಾಮಾಣಿಕರ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ H16 ನ್ಯೂಸ್, ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.